ಜಡ್ಜಸ್ ಬಗ್ಗೆ ಹೇಳೋದಾದ್ರೆ ಜಡ್ಜಸ್ ಬಗ್ಗೆ ಹೇಳೋದಾದ್ರೆ ಸರ್, ನೀವು ರಚಿತಾ ರಾಮ್ ಅವ್ರಿಗೆ ಸಾಂಗ್ ಕೂಡ ಹಾಡಿದ್ರಿ. ಹೌದು, ಒಂಥರ ಗುರುಗಳ ಸ್ಥಾನದಲ್ಲಿ ಕೂತ್ ನಮ್ಗೆ ಜಡ್ಜ್ ಮಾಡ್ತಿದ್ರು. ಅದನ್ನೆಲ್ಲ ಬಿಟ್ಟು ಹೊರತುಪಡಿಸಿ ಶೋ ಆಚೆ ಬಂದ್ರೆ ನಮ್ಗೆ ಒಳ್ಳೆ ಈ ಮನೇಲೂ ಹೆಂಗ್ ಹೇಳ್ಕೊಡ್ತಾರೆ ಒಂದ್ ತಾಯಿ ತಂದೆ, ಆ ತರ ನಮ್ಗೆ ಹೇಗ್ ಬದುಕ್ಬೇಕು ಜೀವನ, ನಿಮ್ಗೆ ಇನ್ನು ಮುಂದೆ ಲೈಫ್ ಹೇಗೆ ಬರುತ್ತೆ, ಕಷ್ಟ ಬಂದ್ರೆ ಹೇಗ್ ತಗೋಬೇಕು, ನಿಮ್ಗೆ ಸಕ್ಸಸ್ ಆದ್ರೆ ಅದನ್ನ ಹೇಗ್ ತಗೋಬೇಕು, ಯಾವ್ದು ಒಮ್ಮೆಗೆ ತಲೆಗೆ ಹಚ್ಕೋಬಾರ್ದು, ಅಥವಾ ಕಷ್ಟ ಬಂತು ಅಂತೇಳಿ ಡಿಪ್ರೆಸ್ ಆಗ್ಬಾರ್ದು, ಅದೆಲ್ಲ ತುಂಬಾ ಹೇಳ್ಕೊಟ್ಟಿದ್ದಾರೆ. ಪರ್ಸನಲ್ ಆಗು ತುಂಬಾ ನಮ್ ಪ್ರೀತಿಯಿಂದ ಅವ್ರ ಟೈಮ್ ಬಿಡುವಿದ್ದಾಗ ಇಂಟರ್ವ್ಯೂ ಎಲ್ಲ ಬಂದಾಗ ನಮ್ಮ ಹತ್ರ ಬಂದ್ ಕೂರೋರು, ಮಾತಾಡೋರು, ಏನ್ ಮಾಡ್ತಿದ್ಯಾ ಅಂತ ದೊಡ್ಡ ಲೆಜೆಂಡ್ಸ್ ಗಳ ಜೊತೆ ನಾವು ಕುತ್ಕೊಂಡು ಒಂದೆರಡು ಮಾತು ಅವ್ರ ಮಾತನ್ನ ನಮ್ ಜೊತೆಗೆ ಹಂಚ್ಕೊಂತಾರಂದ್ರೆ ಏನಿಲ್ಲ ಅದಕ್ಕಿಂತ ದೊಡ್ಡ ಖುಷಿ. ತುಂಬಾ ಪಾಠಗಳು ಹೇಳ್ಕೊಟ್ಟಿದ್ದಾರೆ ನಮ್ಗೆ, ಕಿವಿ ಮಾತು, ಹಿಂಗಿರಿ ಜೀವನ ತುಂಬಾ ಹಿಂಗ್ ಹೋಗ್ತಿರತ್ತೆ, ಇದೊಂದೇ ಅಲ್ಲ, ತುಂಬಾ ದೊಡ್ಡದಿದೆ ಜೀವನ. ನಾವ್ ಹೋಗ್ಬೇಕಾದ್ರೆ ರೋಡ್ಗಳು 100 ಇರುತ್ತೆ, ಬಟ್ ಅದ್ರಲ್ಲಿ ನಮ್ದು ಒಂದೇ ಆಯ್ಕೆ ಆಗಿರ್ಬೇಕು, ಆ ರೋಡಲ್ಲಿ ನೆಟ್ಗೆ ಹೋಗ್ಬೇಕಂತ. ಬಟ್ ಅವ್ರಿಗೆ ಯಾವತ್ತಿದ್ರು ರವಿ ಸರ್ಗೆ, ರಚನಾಗೆ ತುಂಬಾ 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 ಥ್ಯಾಂಕ್ಸ್, ಋಣಿ ಅಷ್ಟೇ. ನೀವ್ ಹೇಳೋದಾದ್ರೆ ಸೇಮ್ ಥಿಂಗ್, ಫಸ್ಟ್ ಟೈಮ್ ಜಡ್ಜಸ್ ನ ನೋಡಿದಾಗ ಇಷ್ಟು ದೊಡ್ಡವ್ರ ಮುಂದೆ ನಾವ್ ನಿಂತಿರೋದೇ, ದಟ್ಸ್ ಅ ವೆರಿ ಬಿಗ್ ಥಿಂಗ್. ಅಂಡ್ ಮೋರ್ ಓವರ್ ರವಿ ಸರ್ ಬಂದ್ಬಿಟ್ಟು ಫಸ್ಟ್ ಡೇ ಇವ್ರ ಹತ್ರ ಹೇಗ್ ಮಾತಾಡೋದು, ಅವ್ರ ಹೆಂಗ್ ಕಮೆಂಟ್ ಗಳಿರುತ್ತೆ, ರಚು ಅಕ್ಕದಾಗಿರ್ಲಿ ಹೇಗ್ ಕಮೆಂಟ್ ಗಳಿರುತ್ತೆ ಅಂತೆಲ್ಲ ಭಯ ಇತ್ತು. ಸೊ 1, 2, 3 ಎಪಿಸೋಡ್ ಆದ್ಮೇಲೆ ಅವ್ರಿಗೂ ನಮ್ ಕ್ಯಾರೆಕ್ಟರ್ಗಳು ಗೊತ್ತಾಗುತ್ತೆ, ನಮಗೂ ಅವ್ರು ಮಾತಾಡೋ ಇದು ಗೊತ್ತಾಗುತ್ತೆ, ರೀತಿ ಗೊತ್ತಾಗುತ್ತೆ. ದೆನ್ ವಿಲ್ ಬಿ ಲೈಕ್ ಓಕೆ ಫೈನ್ ಅಂತ. ಬಟ್ ರವಿ ಸರ್ ಇಸ್ ಅ ಲೆಜೆಂಡ್, ಹೀಸ್ ಡನ್ ಹೆಲ್ ಲಾಟ್ ಆಫ್ ಮೂವೀಸ್. ನನ್ನ ಫೇವ್ರೇಟ್ ಬಂದ್ಬಿಟ್ಟು ಪ್ರೀತ್ ಸೊತ್ತಪ್ಪ, ಶಿಲ್ಪಾ ಶೆಟ್ಟಿ ಜೊತೆ ಮಾಡಿದಾರಲ್ಲ ದಟ್ ಒನ್. ಮತ್ತೆ ರಚು ಅಕ್ಕದ್ ಬಂದ್ಬಿಟ್ಟು ತಿತಿಲಿ, ಮತ್ತೆ ಸೋ ಮೆನಿ ಸಾಂಗ್ಸ್, ಮೀಟ್ ಮಾಡೋಣ, ಡೇಟ್ ಮಾಡೋಣ ಅಂತೆಲ್ಲ. ಸೊ ದರ್ ಸೋ ಮೆನಿ ಥಿಂಗ್ಸ್, ಲೈಕ್ ಅವರು ನಮ್ ಕ್ಯೂಟ್, ನಾವ್ ಸ್ಟೇಜ್ ಮೇಲೆ ಬಂದು ನಾವ್ ಏನೇ ಮಾಡಿದ್ರು they'll be adoring us, like as though they don't blink their eyes, adore ಮಾಡ್ತಿರ್ತಾರೆ ನಮ್ದು ಸೆಗ್ಮೆಂಟ್ ಮುಗಿಯೋವರೆಗೂ. ಅಂಡ್ ಇಟ್ಸ್ ಲೈಕ್ ನಾನ್ ಏನೇ ಮಾಡಿದ್ರು she will like it a lot. ಒಂದೊಂದ್ಸತಿ ತಪ್ಪಾಗುತ್ತೆ, ಒಂದ್ ಕಡೆ ನನ್ ಕಡೆಯಿಂದ ತಪ್ಪಾಗುತ್ತೆ, ಒಂದ್ ಕಡೆ ಇವ್ರ ಕಡೆಯಿಂದ ತಪ್ಪಾಗುತ್ತೆ. ಒಂದ್ಸತಿ ಸುನಿ ಹೇಳ್ತಾನೆ, ಏನೋ ಒಂದ್ ಹೇಳಿರ್ತಾನೆ, ಅವಾಗ ಅವ್ರು ಹೇಳ್ತಾರೆ, ಇಲ್ಲ ನೀನ್ ಸರಿ ಮಾಡ್ಕೊ, ನೆಕ್ಸ್ಟ್ ಟೈಮ್ ಬೆಟರ್ ಮಾಡ್ಬೋದು ಅಂತ. ಇಲ್ಲ ಇವತ್ ನೀನ್ ಏನ್ ಕರೆಕ್ಟ್ ಮಾಡಿಲ್ಲ, ಅವ್ನ್ ಚೆನ್ನಾಗ್ ಮಾಡಿದ್ದಾನೆ ಅಂತ ರವಿ ಸರ್ ನನಗೂ ಹೇಳ್ತಾರೆ. ಆ ತರ ವರ್ಷದಲ್ಲಿ ಬ್ಯಾಡ್ ಅಂಡ್ ಗುಡ್ ಎರಡ್ ಕಡೆನೂ ಹೇಳ್ಕೊಟ್ಟಿದ್ದಾರೆ. ಅಂಡ್ ಮೋರ್ ಓವರ್ ಆಫ್ ಸ್ಕ್ರೀನ್ ಬಂದಾಗ ರವಿ ಸರ್ ಸ್ನಾಕ್ಸ್ ಆಗಿರ್ಲಿ, ಇಲ್ಲಾಂದ್ರೆ ಊಟ ಕ್ಯಾರವೆನ್ ಎಲ್ಲಾರ್ಗುನು ಈ ಸೆಟ್ಟಿಗೆ ತಗೊಂಡ್ ಬರೋದಾಗಿರ್ಲಿ, ಅದನ್ನ ತುಂಬಾನೇ ಮಿಸ್ ಮಾಡ್ಕೊಂತೀನಿ. ಮತ್ತೆ ರಚು ಅಕ್ಕ ಬಂದ್ಬಿಟ್ಟು ಆಫ್ ಸ್ಕ್ರೀನ್ ಅಲ್ಲಿ ಕೇಳೋದು, ಏನಾಯ್ತು, ಯಾಕೆ ಡಲ್ ಆಗಿದ್ಯಾ, ಏನಕ್ಕೆ ಇಷ್ಟು ಖುಷಿ, ಸೋಫಾದಲ್ಲಿ ಕುತ್ಕೊಂಡು ಏನಾದ್ರು ಜೋಕ್ ಕ್ರ್ಯಾಕ್ ಮಾಡ್ತಿದ್ರೆ ಏನು ಅಂತ ಅವರು ಕ್ಯೂರಿಯಾಸಿಟಿಯಿಂದ ನಮ್ನೆಲ್ಲ ಕೇಳ್ತಿರ್ತಾರೆ, ಏನಾಯ್ತು, ಏನಕ್ಕೆ ಅಷ್ಟೊಂದು ಆಗ್ತಾ ಇದ್ದೀರಾ ಅಂತ. ಸೊ ಆತರ ಎಲ್ಲ ಫನ್ ಮೂಮೆಂಟ್ಸ್ ಆಗಿರ್ಲಿ, ದೇರ್ಸ್ ಲಾಟ್ಸ್ ಆಫ್ ಮೆಮೊರಿ, ಎಲ್ಲಿಂದ ಹೇಳೋಣ, ಲೈಕ್ ಟೂ ಮೆನಿ ಮೆಮೊರಬಲ್ ಥಿಂಗ್ಸ್ ಹಿಯರ್. ಪ್ರೈಸ್ ಮನಿ ಏನ್ ಮಾಡ್ಬೇಕು ಅಂತಿದ್ರ? ಪ್ರೈಸ್ ಮನಿ ತುಂಬಾ ಒಳ್ಳೆ ಕೆಲಸದಿಂದ ಬಂದಿದೆ, ಅದು ಒಳ್ಳೇದಕ್ಕೆ ಬಳಸ್ಬೇಕಂತ ನಂಗೆ ಎಲ್ಲ ಇಂಟರ್ವ್ಯೂ ಹೇಳಿದೀನಿ. ನಂಗೆ ಊರಲ್ಲಿ ಮನೆ ಮಾಡ್ಬೇಕಂತ ಇತ್ತು, ಊರಲ್ಲಿ ತುಂಬಾ ದೊಡ್ಡ ಮನೆ ಆಯ್ತು, ಊರಲ್ಲೆಲ್ಲ ಖುಷಿಯಾಗಿದ್ದಾರೆ. ನಮ್ಮ ಅಣ್ಣ ಅದೆಲ್ಲ ಸಪೋರ್ಟ್ ಮಾಡಿ, ನಮ್ಮ ಅಣ್ಣ ಎಲ್ಲ ನಾವು ಸೇರಿ ಮಾಡಿದ್ವಿ. ಇವಾಗ ಒಂದು ಮಿಡಿಲ್ ಕ್ಲಾಸ್, ಒಂದು ಹಳ್ಳಿಯಿಂದ ಬಂದಿರೋ ಹುಡುಗನ್ಗೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಬೆಂಗಳೂರಲ್ಲಿ ಒಂದು ಮನೆ ಮಾಡ್ಬೇಕಂತ. ಆ ಹಿಂದೆನೆ ಮಾಡ್ಬೇಕಂತ ಅನ್ಕೊಂಡಿದೆ, ಬಟ್ ಅದಕ್ಕೆ ಇದು ಇನ್ನೂ ಸ್ವಲ್ಪ ಹೆಲ್ಪ್ ಆಯ್ತು ಅಂತ ಇವಾಗ ನನ್ಗಂತ ಒಂದು ಬೆಂಗಳೂರಲ್ಲಿ ಒಂಚೂರು ಸಾರಿ ನೀವೇನ್ ಮಾಡ್ಬೇಕು ಅಂತಿದ್ದೀರಾ? ಪ್ರೈಸ್ ಮನಿ ಇವ್ರಿಗೆ ಬಂದಿರೋದು ಹೇಗೆ ಅಂದ್ರೆ, ಭರ್ಜರಿ ಬ್ಯಾಚುಲರ್ಸ್ ಶೋ ಅಲ್ಲಿ ಹುಡುಗನ್ ಮಾತ್ರ ಆ ಪ್ರೈಜು. ಇವರು ನಮ್ಮ ಅಂದ್ರೆ ಮೆಂಟರ್, ಟೀಚರ್ ತರ ನಮ್ಗೆ ಎಲ್ಲಾ ಹೇಳ್ಕೊಡಕ್ಕೆ, ಹುಡುಗಿ ಅಂದ್ರೆ ಹುಡುಗಿನ ಹಿಂಗ್ ಸಂಭಾಳಿಸ್ಬೇಕು, ಹೀಗ್ ಮೇಂಟೈನ್ ಮಾಡ್ಬೇಕು, ಅವಳಿಗೆ ಏನ್ ಇಷ್ಟ, ಏನ್ ಕಷ್ಟ, ನಿನ್ ಮುಂದೆ ನಿನ್ ಲೈಫ್ ಅಲ್ಲಿ ಬರೋ ಹುಡುಗಿಗೆ ನೀನ್ ಈ ತರ ನೋಡ್ಕೋಬೇಕು ಅಂತ ಟೀಚ್ ಮಾಡಕ್ ಬಂದಿರೋದು. ಅದು ಗೊತ್ತಾಯ್ತು. ಇವ್ರಿಗೆ ನೀವೇನಾದ್ರು ಗಿಫ್ಟ್ ಕೊಡೋದಾದ್ರೆ? ಆಬ್ವಿಯಸ್ಲಿ ಶೋ ಅಲ್ಲಿ ಇಬ್ರು ಇದ್ವಿ, ನನ್ಗೇನೋ ಒಂದ್ ಮನ್ಸಲ್ಲಿದೆ, ಎಲ್ರು ಅದನ್ನೇ ಕೇಳ್ತಿದ್ದಾರೆ, ಬಟ್ ಅದನ್ನ ಎಲ್ರ ಮುಂದೆ ಮಾಡ್ಬಿಟ್ರೆ ಅದು ಅಷ್ಟು ಸರಿ ಇರಲ್ಲ. ನನ್ಗೇನೋ ಒಂದ್ ಇದೆ, ನನ್ ಕೈಲೇ ಎಷ್ಟ ಆಗುತ್ತೋ ಅಷ್ಟು ನಾನು ಅದ್ರಲ್ಲಿ ಏನೋ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.